ಆಗಲ್ಲಮ್ಮ, ಮ್ಯಾಚ್ನ ಗೆಲ್ಲೋದಿಕ್ಕೆ ಆಗೋದಿಲ್ಲ. ಕೋಪದ ಕೈಲಿ ನೀವು ಕೆಲಸ ಕೊಟ್ರಿ ಅಂತಂದರೆ ಮ್ಯಾಚ್ ಗೆಲ್ಲಕ್ಕಾಗ್ತದಾ? ಅದ ಇವತ್ತು ಯಶಸ್ವಿ ಜೈಸ್ವಾಲ್ ಅವರ ರಿಯಾಕ್ಷನ್ ನೋಡ್ತು ಅಂದರೆ ಡೆತ್ ಓವರ್ಸ್ನ ಬೌಲಿಂಗ್ ಮಾಡೋಂಥ ಟೈಮಲ್ಲಿ ಆ ಮಕ ಯಾಕೆ ಹಂಗಿಕ್ಕಂತಾರೆ ಗುರು, ಏನೋ ಎಂಟಿ ಬಿಟ್ಟೋಗಿರೋ ಥರ ಇಟ್ಕೊಂತಾರಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಮಕನ. ಅದೇನು ಮಕವಾ ಅದು. ಯಶಸ್ವಿ ಜೈಸ್ವಾಲ್ ಅವರು ಇದು ಎವಿಡೆಂಟಾಗಿ ಕಾಣಿಸಿದೆ. ಎಷ್ಟೋ ಜನ ಸುಮಾರು ಜನ ಹೇಳಿದ್ರಪ್ಪ ಯಶಸ್ವಿ ಜೈಸ್ವಾಲ್ನ ಫುಲ್ ಟೈಮ್ ಕ್ಯಾಪ್ಟನ್ ಮಾಡ್ಬಿಡ್ಬೇಕು ರಾಜಸ್ಥಾನ್ ರಾಯಲ್ಸ್ಗೆ ಅಂತ. ಅಲ್ಲಾಗಿರೋ ಬಿಹೇವ್ ಮಾಡೋಂಥ ರೀತಿನ ಅಲ್ಲಿ ಪ್ಲೇಯರ್ಸ್ಗಳಿಗೆ ಒಂಥರ ಬೈಕೊಂಡು ನಿಂತ್ಕೊಂತಾರಲ್ಲ ಗುರು. ಹೌದು, ಏನೋ ಆಗ್ಬಿಡ್ತಾವಪ್ಪ, ಹೋಗ್ಬಿಡ್ತವೆ 4 ಒಂದೊಂದು. ಅಲ್ಲಿ ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು ಮ್ಯಾಚಲ್ಲಿ ಅಂತ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಷ್ಟೇ. ಹೌದು, ಒಂದು 4 ಹೋಗುತ್ತೆ. ಇವರು ಅಲ್ಲಿ ಅದಕ್ಕೆ ಬೈಕೊಂಡು ನಿಂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊತಾರೆ ಅಂತಂದರೆ ಪಾಪ ಬ್ರಿಜೇಶು ಬೈಸ್ಕೊಂಡು ಬೌಲಿಂಗ್ ಮಾಡ್ದಂಗೆ ಇತ್ತು ಇವತ್ತು. ಸೊ ಆ ಥರ ಮಕಾನ ಒಂಥರ ಏನೋ ಎಂಟಿ ಬಿಟ್ಟು ಓಡೋಗೋಳೆ ಮ್ಯಾಚ್ ಮಧ್ಯೆ ಅಂತ ಅನ್ನೋದು ಮಾಡ್ಕೊಂಡು ಕೂತ್ಕೊಂತು ಅಂದರೆ ಪ್ಲೇಯರ್ಸ್ಗಳಿಗೆ ಎಲ್ಲಿ ಬರುತ್ತೆ ಕಾನ್ಫಿಡೆನ್ಸು. ತುಷಾರ್ ದೇಶಪಾಂಡೆ ಓಡಿಸ್ಕೊಂಡ್ರು, ಬ್ರಿಜೇಶ್ ಓಡಿಸ್ಕೊಂಡ್ರು, ಇನ್ಫ್ಯಾಕ್ಟ್ ಜೋಫರ್ ಆರ್ಚರ್ ಕೂಡ ಆಲ್ಮೋಸ್ಟ್ ಓಡಿಸ್ಕೊಂಡ್ರು ಅಂತ ಅಂದ್ಕೊಳ್ಳಿ. 15ನೇ ಓವರ್ ನಾನು ಹೇಳ್ತಾ ಇರೋದು. ಆಮೇಲೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಬಟ್ ಆದರೂ ಕೂಡ ಒಂದು ಲಾಸ್ಟ್ ಬೌಂಡ್ರಿ ಔಟ್ ಹೋಗ್ಬಿಡುತ್ತೆ, ಪ್ರೆಷರೆಲ್ಲ ಔಟ್ ಆಗಿ ಹೋಗ್ಬಿಡ್ತು. ಅಲ್ಲಿ ಅವರು ಬೈತಾವ್ರೆ ಒಂಥರ ಟೀಮಿಗೆ ರಬಾಫ್ ಆಗಿದ್ದೇನು ಅಂತಂದರೆ ಇಲ್ಲಿ ಕಾನ್ಫಿಡೆನ್ಸ್ ರಬಾಫ್ ಆಗಲಿಲ್ಲ, ಬೈಯೋದು ರಬಾಫ್ ಆಗೋಯ್ತು. ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಬೈದಿದ್ದಕ್ಕೆ, ಬ್ರಿಜೇಶ್ ಅವ್ರಿಗೆ ಬೈದಿದ್ದಕ್ಕೆ. ಇಲ್ಲಿ ಜೋಫರ್ ಆರ್ಚರ್ ಬಂದ್ಬಿಟ್ಟು ರವಿ ಬಿಷ್ಣಾಯಿಗೆ ಬೈತಾವ್ರಲ್ಲೇ, ನಾನು ಹೇಳಿದ್ದೆಲ್ಲ ನಿನ್ನ ನಿಂತಿರೋದೆಲ್ಲ ಲೇ ಅಂತ. ಒಳ್ಳೆ ಕಾಮಿಡಿ ಥರ ಇತ್ತಪ್ಪ ಇವತ್ತಿನ ಮ್ಯಾಚು. ಅಪ್ಪ ಇವತ್ತು ಸಕಲಾಗಿ ಪರ್ಫಾರ್ಮ್ ಮಾಡಿ ರಿಯಾನ್ ಪರಾಗು ಫೆರಾರ ಏನಪ್ಪ ಆಡಿದ್ದು. ಫೆರಾರ ಸೈಕ್ ಆಗೋಗ್ಬಿಟ್ಟೆ. ಫೆರಾರ ಅವ್ರ ಇನ್ನಿಂಗ್ಸ್ ನೋಡ್ಬಿಟ್ಟು 14 ಬಾಲಿಗೆ 47 ನಜ್ಜಿ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸು. ಮೈಂಡ್ ಬ್ಲೋ ಮಾಡಾಕ್ಬಿಟ್ರು ಹಂಗೇನೆ. ಆ ಮೈಂಡ್ ಬ್ಲೋ ಮಾಡೋಕ್ಕಾದ್ರೂ ಗೆಲ್ಲಬೇಕಲ್ವ ಇವತ್ತು ರಾಜಸ್ಥಾನ್ ರಾಯಲ್ಸು. ಡಿಫೆಂಡ್ ಮಾಡ್ಕೊಬೇಕಲ್ವಾ, ಡಿಫೆಂಡ್ ಮಾಡ್ಕೊಳಕ್ಕಾಗಲಿಲ್ಲ. ಸಖತ್ತಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅವರ ಬ್ಯಾಟಿಂಗು. ನಾನೇ ಕೂಡ ರಾಜಸ್ಥಾನದವ್ರು ಗೆಲ್ತಾರೆ ಅಂತ. ಬಟ್ ನೋಡಿ, ರಾಜಸ್ಥಾನ್ ರಾಯಲ್ಸ್ ಅವರು ಫಾರ್ ದ ವೆರಿ ಫಸ್ಟ್ ಟೈಮು ಸಖತ್ತಾಗಿ ಆಡಿದರೆ. ಓಪನರ್ಸ್ ಇಬ್ಬರನ್ನೂ ಕೂಡ ಬೇಗ ಕಳ್ಕೊಂಡ್ರು ಕೂಡ ಸಖತ್ತಾಗಿ ಆಡಿದರೆ 200+ ಹೊಡೆದ್ರೆ, ಅದು 220+ ಹೊಡೆದ್ರೆ ಅಂತಲೇ ಮೆಚ್ಕೊಳ್ಳೇಬೇಕು ರಾಜಸ್ಥಾನ್ ರಾಯಲ್ಸ್ ಅವರ ಬ್ಯಾಟಿಂಗ್ನ. ನಾವು ಯಾವಾಗಲೂ ಹೇಳ್ತಾ ಇದ್ವಿ ರಾಜಸ್ಥಾನ್ ರಾಯಲ್ಸ್ ಅವರ ಮಿಡ್ಲ್ ಆರ್ಡ್ರು ಹಂಗಿದೆ ಹಿಂಗಿದೆ ಅಂತೆಲ್ಲ. ಬಟ್ ಇವತ್ತು ರಿಯಾನ್ ಪರಾಗು ಎಂದೂ ಇಲ್ದವ್ರು ಇವತ್ತು ಫಾಮಿಗೆ ಬಂದುಬಿಟ್ರು. 90 ರನ್ ಹೊಡೆದಿರೋದು. ಜೊತೆಗೆ ಫೆರಾರೋ ಕೂಡ ಮಸ್ತಾಗಿ ಆಡಿದ್ದು, ಜುರಲು ಕೂಡ ಮಸ್ತಾಗಿ ಆಡಿದ್ರು, 40+ ರನ್ಸ್ನ ಹೊಡೆದಿದ್ದಾರೆ. ಸೊ ಮಿಡ್ಲ್ ಆರ್ಡ್ರ್ ಇವತ್ತು ನಿಂತ್ಕೊಂಡಿದ್ದು ಅಲ್ಲಿ. ಮಿಡ್ಲ್ ಆರ್ಡ್ರೆ ಸೈಕಾಗಿ ನಿಂತ್ಕೊಂಡು ಮಿಡ್ಲ್ ಆರ್ಡ್ರೆ ಹೊಡೆದಿರೋದು ಇವತ್ತು ರನ್ಸ್ನ. ಟಾಪ್ ಆರ್ಡ್ರ್ ಹೊಡೆದಿಲ್ಲ ರನ್ಸ್ ಇವತ್ತು. ಏನೋ ಒಂದು 6 ಹೊಡಿತಾರೆ, ಒಂದು 4 ಹೊಡಿತಾರೆ ಅಲ್ಲಿ. ಏನು ಬಂದಿದ್ದ ತಕ್ಷಣ ಮೊದಲನೇ ಬಾಲೇ 6 ಎಟ್ಟಿದ್ದು ಅಲ್ಲಿ. ಇವತ್ತು ಮಿಚೆಲ್ ಸ್ಟಾರ್ಕು ಸಿಕ್ಕಾಪಟ್ಟೆ ಪಾಸಿಟಿವಿಟಿನ ತೊಗೊಂಬಂದ್ಬಿಟ್ರು. ಮಿಚೆಲ್ ಸ್ಟಾರ್ಕ್ ಬಂದಂಥ ಮೊದಲನೇ ಮ್ಯಾಚನ್ನ ಗೆದ್ಬಿಟ್ರು ನೋಡಿ ಅಲ್ಲಿ. May 1 ಪರ್ಮಿಷನ್ ಕೊಡ್ತಾರೆ ಅಂತ ಇತ್ತು. May 1 ಇವತ್ತು. ಸೊ ಪರ್ಮಿಷನ್ ಸಿಗ್ತಾ ಇದ್ದಂಗೆ ಆಡಿದ್ರು ಫಸ್ಟ್ನೇ ಮ್ಯಾಚು. ಇವತ್ತು ಸಖತ್ ಬೌಲಿಂಗ್ ಹಾಕಿದ್ರು ನನ್ನ ಪ್ರಕಾರ. ಹೌದು, ಎಕಾನಮಿ 10 ಇರ್ಬೋದು, ಬಟ್ ಆದರೂ ಕೂಡ ಇರೋವಂಥವ್ರಲ್ಲೇ ಒಂಥರ ವಿಕೆಟ್ಸ್ನ ತೆಗೆದು ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ಮಾಡೋದು ಅಂತಂದರೆ ಅವರನ್ನೇ. ಈ 220+ ಇದರಲ್ಲಿ ಎಕಾನಮಿ 10 ಅಂತ ನೋಡಿ, ಎಲ್ಲರದು ಕೂಡ 10 ಇದೆ ಅವ್ರ ಎಕಾನಮಿ. ಅಕ್ಷರ್ ಪಟೇಲ್ 9 ಪಾಯಿಂಟ್ ಸಮಥಿಂಗ್ ಏನೋ ಇದೆ, ಬಟ್ 10 ಲೆಕ್ಕನೇ. 10ಗಿಂತ ಕಮ್ಮಿ ಅಂಥ ಮಟ್ಟದ ಕಮ್ಮಿ ಯಾರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರೆ ಅಂತೇನಿಲ್ಲ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ. ಸೊ ಎಲ್ಲರೂ ಆಲ್ಮೋಸ್ಟ್ 10 ಮಾಡಿದರೆ. ಸೊ ಸಖತ್ ಬೌಲಿಂಗ್ ಹಾಕಿದ್ದಾರೆ ಅಂತ ಹೇಳ್ಬೇಕು. ಇವ್ರಿಗೆ ಕಂಪೇರ್ ಮಾಡ್ತಾರೆ ಆಬ್ವಿಯಸ್ಲಿ. ಚೇಸ್ ಆನ್ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ ಅವರು ಸ್ವಲ್ಪ ಒಂದು ರೇಂಜಿಗೆ ಕಳಪೆ ಅಂತಲೇ ಅಂದ್ಕೊಳ್ಳಿ. ಇವ್ರಿಗೆ ಕಂಪೇರ್ ಮಾಡ್ತಾರೆ ಒಂದು ರೇಂಜಿಗೆ ಕಳಪೆ ಅಂತಲೇ ಅಂದ್ಕೊಳ್ಳಿ. ಸೊ ಇವತ್ತು ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿತ್ತು ಗುರು. ವಿಕೆಟು ಆ ಪಿಚ್ನ ನೋಡ್ತಾ ಇದ್ದಂಗೆ ಇಲ್ಲ ಗುರು ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ನಾವು ನೋಡೋಲ್ಲ. ನಾರ್ಮಾಗೆ ಈ ಈವ್ನಿಂಗ್ ಮ್ಯಾಚ್ಗಳಲ್ಲಿ ನೋಡೋದಿಲ್ಲ, ನಾವು ಬೌಲಿಂಗ್ ಮಾಡ್ತೀವಿ ಅಂತಲೇ ಸುಮಾರು ಟೈಮ್ಗಳು ಆಯ್ಕೆ ಮಾಡ್ಕೊಳ್ಳೋದು. ಬ್ಯಾಟಿಂಗ್ ಮಾಡ್ತೀವಿ ಅಂತ ಬಂದರು. ಸೊ ಇದನ್ನು ಪ್ರೂವ್ ಮಾಡಿದ್ರು. ಬ್ಯಾಟಿಂಗ್ ಮಾಡ್ತೀವಿ ಅಂತ ಆಡ್ಬಿಟ್ಟು ಗೆದ್ದಿರೋ ಇತಿಹಾಸ ಎಲ್ಲ ಇದೆ ಈ ಒಂದು ಸೀಸನಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡೆ ರಾಜಸ್ಥಾನ್ ರಾಯಲ್ಸ್ ಅವರು. ಬಟ್ ಇಬ್ಬರು ಕೂಡ ಓಪನರ್ಸು ಹಂಗೆ ಡಿಮೀಡ್ ಅಂತ ಉದ್ರುಕೊಂಡು ಹೊಂಟೋಗ್ಬಿಡೋದ ಅಲ್ಲಿ. ಮಿಚೆಲ್ ಸ್ಟಾರ್ಕು ಮೊದಲನೇ ಓವರ ಇಂಪ್ಯಾಕ್ಟ್ ಮಾಡಾಕ್ಬಿಟ್ರು ಅಲ್ಲಿ. ಯಶಸ್ವಿ ಜೈಸ್ವಾಲು ಎಡ್ಜ್ ಆಗಿಬಿಟ್ಟು ಅಂದರೆ ಬಾಟಮ್ ಆಫ್ ದ ಬ್ಯಾಟಿಗೆ ಬಿದ್ದುಬಿಟ್ಟು ಸರ್ಕಲ್ 38 ಸಲ ಕ್ಯಾಚ್ ಕೊಟ್ಬಿಟ್ಟು ಹೋಗಿದ್ದಂಗೆ ಈ ಕಡೆಯಿಂದ ಏನು ಬಿಟ್ಟಿದ್ದು ಬಾಲು. ಕೈಲ್ ಜೇಮಿಸನು ಏನು ಕೊಟ್ಟಿದ್ದು ಲುಕ್ಕು. ಅದೊಂಥರ ಲುಕ್ಕಿಗೆ ವೈಭವ್ ಅಣ್ಣ ಅಂತ ಏನಕ್ಕೆ ಅಂತೀನಿ ನಾನು, ಚಿಕ್ಕ ಹುಡುಗ. ಬಟ್ ಆದರೂ ಕೂಡ ಸಖತ್ತಾಗಿ ಆಡೋರೆ ಗುರು ವೈಭವ್ ಸೂರ್ಯವಂಶಿ ಒಂದು ಟೂರ್ನಮೆಂಟಲ್ಲಿ. ಇವತ್ತೇನೋ ಒಂದು ಬ್ಯಾಟ್ ಡೇ ಅಂತ ಅಂದ್ಕೊಳ್ಳಿ. ಪ್ಯಾಡಿಗೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತು, ಹಂಗೆ ನಾನು ಉಸ್ರುಕೊಂಡು ಮಧ್ಯದಲ್ಲಿ ಬೋಲ್ಡಾಗಿ ಹೋಗ್ಬಿಟ್ರು. ಬಟ್ ಯಾರ್ಕರ್ ಸಖತ್ತಾಗಿಬಿಟ್ರು ಅಂತ ಹೇಳಬೇಕು. ಒಂಥರ ಅನ್ಪ್ಲೇಯಬಲ್ ಏನಿರಲಿಲ್ಲ ಅದು, ಬಟ್ ಅನ್ಫಾರ್ಚುನೇಟ್ ಅಂತ ಹೇಳ್ತೀನಿ. ಪ್ಯಾಡಿಗೆ ಬಿದ್ದು ಹೋಗೋದಿದ್ದಿಲ್ಲ ಹೊರಗಡೆ ನುಕ್ಕೊಂಡು. ಸೊ ಇದು ಅನ್ಫಾರ್ಚುನೇಟ್ ಅಂತಲೇ ಹೇಳಬೇಕು. ವೈಭವ್ ಸೂರ್ಯವಂಶಿ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಮ್ಯಾಚ್ ಬಂದ್ಬಿಡ್ತಾರೆ, ಯಾರ ಮೇಲೆ ಇಕ್ತಾರೆ ಸರಿಯಾಗಿ. ಒಂದು ಸಲ ಇದೇ ಥರ ಫ್ಲಾಪ್ ಆಗಿದ್ರು, ಆಮೇಲೆ ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ಸೆಂಚುರಿನ ಹೇಳಿಸ್ತಾರೆ. ಈ ಮ್ಯಾಚ್ ಫ್ಲಾಪ್ ಆಗಿದ್ದಾರೆ, ನೆಕ್ಸ್ಟ್ ಮ್ಯಾಚ್ ಯಾರಿಗೆ ಕಾದಿದೆಯೋ ಗೊತ್ತಿಲ್ಲ. ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರೆ. 102 ರನ್ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ. ಪರಾಗ್ ಮತ್ತು ಜುರಲ್ ಇಬ್ಬರು ಸೇರಿಕೊಂಡು 42 ರನ್ನಲ್ಲಿ ಇದ್ದಾಗ ಔಟ್ ಆಗ್ತಾರೆ ಅಕ್ಷರ್ ಪಟೇಲ್ ಅವರ ಬೌಲಿಂಗಲ್ಲಿ.
ಸೊ ಅವರು ಅಲ್ಲಿ ಬ್ರೇಕ್ಸ್ನ ತೊಗೊಂಬಂದು ಕೊಡ್ತಾರೆ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಡಿಸ್ಮಿಸ್ ಆಗಿದ್ದು ಆಲ್ಮೋಸ್ಟ್ 16ನೇ ಓವರ್ ಅಂತ ಕಾಣಿಸುತ್ತೆ. ಇನ್ನೇನು ಸ್ಲಾಗ್ ಓವರ್ ಸ್ಟಾರ್ಟ್ ಆಗಬೇಕು, ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು, ಆವಾಗಲೇ ವಿಕೆಟ್ನ ಕಳ್ಕೊಂಡಿದ್ದು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ಕಳ್ಕೊಂಡಿದ್ದು. ಮಿಚೆಲ್ ಸ್ಟಾರ್ಕಿಗೆ ಮತ್ತೆ 2 ವಿಕೆಟ್, ಒಂದೇ ಓವರ್లో 2 ವಿಕೆಟ್ ಬಿದ್ದಿದ್ದು. ಜಡೇಜಾ ಅವರು ಪಾಯಿಂಟಲ್ಲಿ ಔಟ್ ಆಯಿತು ಅಂತಂದರೆ ಈ ಕಡೆಯಿಂದ ರಿಯಾನ್ ಪರಾಗ್ ಅವರು ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬಿಟ್ಟೆ ಔಟ್ ಆಗಿದ್ದು. 90 ರನ್ ಹೊಡೆದಿದ್ರು. ಬಟ್ ಆದರೂ ಅವರ ಒಂದು ಅಪ್ರೋಚ್ ಏನಿದೆ 90 ರನ್ನು ಕೂಡ ಇಲ್ಲ ನಾನು ಸೇಫ್ ಗೇಮ್ ಮಾಡ್ಕೊಳ್ಳೋಣ, ಸೆಂಚುರಿ ಹೊಡ್ಕೊಳ್ಳೋಣ ಅನ್ನೋ ಥರ ಎಲ್ಲ ಮೈಂಡ್ ಸೆಟ್ ಏನಿಲ್ಲ, ರನ್ ಹೊಡಿಯೋದಕ್ಕೆ ನೋಡ್ತಾ ಇದ್ದಿದ್ದು. ಸಖತ್ತಾಗಿ ಆಡ್ರು ಅಂತ ಹೇಳಬೇಕು. ರಿಯಾನ್ ಪರಾಗ್ ಅವರು ಆಲ್ಮೋಸ್ಟ್ 50 ಬಾಲ್ನ ತೊಗೊಂಡಿದ್ರು 90 ರನ್ ಹೊಡಿಯೋದಕ್ಕೆ. ಸೊ ಅವ್ರು ಆಡಿಲ್ಲ ಅಂತಂದರೆ ಅಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಜುರಲ್ ಜೊತೆಗೆ ಇವ್ರು ನಿಂತ್ಕೊಂಡು ಆಡಿಲ್ಲ ಅಂತಂದರೆ ಬತ್ತನೇ ಇರಲಿಲ್ಲ, ಎಲ್ಲ ಹೋಗ್ಬಿಟ್ರು, ಉಣ್ಕೊಂಡು ಹೋಗ್ಬಿಟ್ರು. ಫೆರಾರ ಇಲ್ಲಿ ಬಂದು ಹೊಡಿಯೋಕ್ಕಾಗ್ತಿತ್ತಲ್ಲಿ ಬಾಟಮಲ್ಲಿ ಇರೋಂಥವ್ರು ಮೇಲ್ಗಡೆ ಬಂದಿದ್ರು, ಅವರು ಪ್ರೆಷರ್ ತೊಗೊಂಡು ಬೇಗನೆ ಔಟ್ ಆಗಿರ್ತಿದ್ರು, ಅದು ಏನು ಬೇಕಾದ್ರೂ ಆಗಿರ್ಬೋದಾಯಿತು. ಬಟ್ ಫೆರಾರ ಅವರು ಯಾವ ಥರ ಆಡ್ತಾರೆ ಅಂದರೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಬರ್ತಿದ್ದಾಗಿರು. ಈ ಹಿಂದೆ ಶುಮ್ರಾನ್ ಹೆಟ್ಮೈರ್ನ ನೋಡ್ತಿದ್ವಿ ನಾವು ಈ ಥರ ಆರ್ಗೆ ಆಡೋದು. ಬಟ್ ಹೆಟ್ಮೈರ್ನ ಅಟ್ಬಿಟ್ಟಿದ್ದಾರೆ ಇವಾಗ, ಅಟ್ಬಿಟ್ಟಿದ್ದಾರೆ. ಫೆರಾರ ಬಾರಪ್ಪ ನೀನೇ ಬಂಗಾರ, ನೀನೇ ಚಿನ್ನ ನಮಗೆ ಅಂತ ಇಟ್ಕೊಂಡಿದ್ದಾರೆ ಇವಾಗ. ಲಾಸ್ಟ್ ಮ್ಯಾಚು ಮಸ್ತಾಗಿ ಆಡಿದ್ರು, ಈ ಮ್ಯಾಚು ಮಸ್ತಾಗಿ ಆಡಿದ್ರು. ಈ ಮ್ಯಾಚ್ನಲ್ಲಿ ಗೆದ್ದಿತ್ತು ಅಂತಂದರೆ ಅವರಿಂದನೇ ಅಂತಲೇ ಹೇಳ್ತಿದ್ದೆ ನಾನು, ರಿಯಾನ್ ಪರಾಗ್ ಅವರಿಂದ ಎಲ್ಲ. ಹೌದು 90 ಹೊಡಿದ್ದಾರೆ, ಬಟ್ ಇವ್ರು 14 ಬಾಲ್ ಬಂದ್ಬಿಟ್ಟು 14 ಬಾಲ್ಗೆ 49 ಹೊಡೆಯೋದು ಇದೆಯಲ್ಲ. ಸೊ ಇದು ಅನ್ಬಿಲೀವಬಲ್ ಅಂತಲೇ ಹೇಳ್ತೀನಿ. ಸಾಕಾಗಿ ವಾಂಚಿದ್ರು ಅಲ್ಲಿ, ಎಕ್ಸ್ಪೆಷಲಿ ಕುಲ್ದೀಪ್ ಯಾದವ್ಗೆ 3 6ನ ಹೊಡಿತಾರೆ ಒಂದು ಓವರಲ್ಲಿ. ಇದನ್ನ ಚೇಸರ್ ಮಾಡೋದಕ್ಕೆ ಅಂತ ಬಂದ್ರಪ್ಪ ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಇವ್ರದ್ದು 3rd ವಿಕೆಟ್ ಪಾರ್ಟ್ನರ್ಶಿಪ್ ಬಂದಿತ್ತು 102 ರನ್ನು. ನೀವು 3rd ವಿಕೆಟ್ ಹೊಡೆದ್ರೆ ನಾವು ಓಪನಿಂಗ್ ಪಾರ್ಟ್ನರ್ಶಿಪ್ ಹೊಡಿತಿತ್ತು, ತೊಗೊಳ್ಳಿದ್ದು 110 ರನ್ನು ಅಂತ ಇಬ್ಬರು ಸಗದಾಗಿ ಆಡಿದ್ದು. ಪೋಪ್ಲಲ್ಲಿ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರು ನಿಸಾಂಕ ಅವರು. ಪೋಪ್ಲಲ್ಲಿ ಫುಲ್ ಟಾಲ್ ತೊಗೊಂಡ್ಬಿಟ್ರು. ಹಂಗೇನೆ ಅವ್ರು ಪೋಪ್ಲಲ್ಲಿ 2 ವಿಕೆಟ್ನ ಕಳ್ಕೊಂಡಿದ್ರು, 58 ರನ್ನ ಹೊಡೆದಿದ್ರು. ಇವ್ರು ಪೋಪ್ಲಲ್ಲಿ 70 ರನ್ನ ಹೊಡೆದಿದ್ದಾರೆ ವಿಕೆಟ್ಲೆಸ್ ಅಲ್ಲಿ. ಸೊ ಇಲ್ಲೇ ಸ್ಟ್ರೈಟ್ ಅವೇ ಡಾಮಿನೇಷನು. ಬಟ್ ಆದರೂ ಕೂಡ ಕಮ್ ಬ್ಯಾಕ್ ಮಾಡೋರು ಅಂತ ಹೇಳ್ಬೇಕು ರಾಜಸ್ಥಾನ್ ರಾಯಲ್ಸ್ ಅವರು. ಅಟ್ ಸಮ್ ಪಾಯಿಂಟಲ್ಲಿ ಕಮ್ ಬ್ಯಾಕ್ ಮಾಡಿದ್ರೂ ಸಹ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಲಾಸ್ಟ್ 5 ಓವರ್ ಎಷ್ಟಪ್ಪ ಬೇಕಿದ್ದು ಇವರಿಗೆ? ಲಾಸ್ಟ್ 5 ಓವರ್ 30 ಬಾಲಿಗೆ ಬೇಕಿತ್ತು 53 ರನ್ನು. ಜೋಫ್ರಾ ಆರ್ಚರ್ ಬರ್ತಾರೆ ಅಲ್ಲಿ, 16ನೇ ಓವರ್ ಬೌಲಿಂಗ್ ಬರ್ತಾರೆ, ಹೊಡ್ಸ್ಕೊತಾರೆ, 11 ರನ್ ಹೊಡ್ಸ್ಕೊತಾರೆ. ಅವ್ರ ಸ್ಟ್ಯಾಂಡರ್ಡ್ಸ್ಗೆ ಅದೇ ಜಾಸ್ತಿ ಅಂತ ಹೇಳಬೇಕು. ಆ ಥರ ರನ್ ಇದ್ದಾಗ ಚಿನ್ನ ಕಮ್ಮಿ ಹೊಡ್ಸ್ಕೋಬೇಕಾಯ್ತು, 11 ರನ್ ಕೊಡ್ತಾರೆ. ಅದ್ರ ನೆಕ್ಸ್ಟ್ ಬರ್ತಾರೆ ಬ್ರಿಜೇಶ್ವರ್ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಓವರ್ ಬಂದಿದ್ದು ತುಷಾರ್ ದೇಶಪಾಂಡೆನ. ಹೌದು ಬ್ರಿಜೇಶ್ವರ್ ಬರ್ತಾರೆ, ಅವರೊಂದು ಎಷ್ಟು 13 ರನ್ನ ಕೊಡ್ತಾರೆ, 12 ರನ್ 13 ರನ್ನ ಕೊಡ್ತಾರೆ. ಅದಾದ ನಂತರ ಇವ್ರು ಬರ್ತಾರೆ ತುಷಾರ್ ದೇಶಪಾಂಡೆ, 16 ರನ್ ಕೊಟ್ಬಿಡ್ತಾರೆ. ಓವರ್ ಸರಿಯಾಗಿ ಓಡಿಸ್ಕೊಂಡ್ಬಿಡ್ತಾರೆ. ಆ 16 ರನ್ ಕೊಟ್ಟರಲ್ಲ, ಅಲ್ಲೇ ಸಿಕ್ಕಾಪಟ್ಟೆ ಪ್ರೆಷರ್. ಬ್ರಿಜೇಶ್ವರ್ ಓಡಿಸ್ಕೊಂಡಿದ್ರು ಅಷ್ಟೇನು ಇದಾಗಿರಲಿಲ್ಲ, ಆರ್ಚರ್ ಓಡಿಸ್ಕೊಂಡಿದ್ದು ಕೂಡ ಅಷ್ಟೇನು ಇದಾಗಿರಲಿಲ್ಲ. 10 ರನ್ನು 11 ರನ್ ಅಷ್ಟೊಂದು ದೊಡ್ಡ ಬಿಗ್ ಡೇಲ್ ಆಗಿರಲಿಲ್ಲ. ಬಟ್ ಇವ್ರು ಓಡಿಸ್ಕೊಂಡ್ರಲ್ಲ ಅಲ್ಲಿ 16 ಓಡಿಸ್ಕೊಂಡ್ಬಿಟ್ರಲ್ಲ, ಅಲ್ಲೇ ಒಂದು ಸ್ವಲ್ಪ ಪ್ರೆಷರೆಲ್ಲ ಈಸ್ ಔಟ್ ಆಗೋಗ್ಬಿಡ್ತು. ಬಟ್ ಆದರೂ ಆರ್ಚರ್ ಅವ್ರು ಬಂದರು. ಇವಾಗ ಎಷ್ಟೋ ಜನ ಹೇಳ್ತಾರೆ ತುಷಾರ್ ದೇಶಪಾಂಡೆ ಹಾಕ್ಬಾರ್ದಾಗಿತ್ತು, ಅಲ್ಲಿ ಆರ್ಚರ್ ಹಾಕಬೇಕಾಗಿತ್ತು ಬೋಲ್ನ 18ನೇ ಓವರ್ ಆರ್ಚರ್ ಹಾಕಬೇಕಾಗಿತ್ತು ಅಂತ. ಯಾಕಂದರೆ ಬೆಸ್ಟ್ ಬೌಲರ್ ಹಾಕಬೇಕಾಗಿತ್ತು ಅಂತಲೇ ಅನ್ಸೋದು. ಬೇಕಾದ್ರೆ ಕೆಳಗಡೆ ಬಾಟಮ್ವರೆಗೂ ಹೋಯ್ತು ಅಂತಂದರೆ ತುಷಾರ್ ದೇಶಪಾಂಡೆ ಹೆಂಗಿದ್ರು ಇದ್ದಾರೆ, ಅವರೇನು ಡೆತ್ ಓವರೇನು ಹಾಕಿಲ್ವಾ? ತುಷಾರ್ ದೇಶಪಾಂಡೆ ಹಾಕಿದ್ದಾರೆ. ನನಗೂ ಹಂಗೆ ಅನ್ನಿಸ್ತು ಆರ್ಚರೇ ಹಾಕಬೇಕಾಗಿತ್ತು ಅಂತ. ಬಟ್ ಏನೋ ಮಾಡೋಕ್ಕಾಗಲ್ಲ, ಟ್ಯಾಕ್ಟಿಕ್ಸು ಈ ಥರ ಇತ್ತು ಯಶಸ್ವಿ ಜಾಯಸ್ವಾಲ್ ಅವ್ರದ್ದು. ಬರೀ ಬೈಯೋದೇ ಇತ್ತು ಅವರ ಟ್ಯಾಕ್ಟಿಕ್ಸು. ಪಾಪ ರಿಯಾನ್ ಪರಾಗ್ ಅವ್ರಿಗೆ ಕಾಲಿಗೆಲ್ಲ ಏನೋ ಪ್ರಾಬ್ಲಮ್ ಆಗಿ ಕ್ರ್ಯಾಂಪ್ ಗಿಂಪ್ ಆಗಿಬಿಟ್ಟು ಬೌಂಡ್ರಿಯಲ್ಲಿ ಓಡಾಡ್ತಾಯಿದ್ರು, ರೌಂಡ್ ಹೊಡಿತಾಯಿದ್ರು, ಒಂಥರ ಅಣ್ಸುಟ್ಟಿಗೆ ಬೆಕ್ತರ ಓಡಾಡ್ತಾಯಿದ್ರು. ಪಾಪ ಅಯ್ಯೋ ಪಾಪ ಅಂತ ಅನ್ನಿಸ್ತು ನೋಡಿ. ಅವ್ರು ಸಗದಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಇವತ್ತು ಮ್ಯಾಚ್ನ ಲೂಸಿಂಗ್ ಸೈಡಲ್ಲಿ ಇದ್ದಾರೆ ಅಂತ ರಿಯಾನ್ ಪರಾಗ್ ಸಿಕ್ಕಾಪಟ್ಟೆ ಹರ್ಟ್ ಅಂತೂ ಆಗೇ ಆಗುತ್ತೆ. ಯಾವುದೇ ಮ್ಯಾಚ್ ಚೆನ್ನಾಗಿ ಆಡಿಲ್ಲ, ಈ ಮ್ಯಾಚ್ ಚೆನ್ನಾಗಿ ಆಡೋನು ಕೂಡ ಸೋತಿದ್ದೀವಿ ಅಂತಂದರೆ ಅವ್ರಿಗೆ ಹರ್ಟ್ ಆಗುವಂಥದ್ದು ಬೇರೆಯವ್ರಿಗೆ ಇನ್ಯಾರಿಗೂ ಆಗೋದಿಲ್ಲ. ಯಶಸ್ವಿ ಜಾಯಸ್ವಾಲ್ ಫ್ರಸ್ಟ್ರೇಟ್, ಏನಕ್ಕೆ ಅಷ್ಟೊಂದು ಫ್ರಸ್ಟ್ರೇಟ್ ಆಗೋಂಥದ್ದು ಅಲ್ಲಿ? ನಿಜವಾಗ್ಲೂ ಸಿಲಿ ಅಂತ ಅನಿಸ್ತು ಗುರು ಯಶಸ್ವಿ ಜಾಯಸ್ವಾಲ್ ಅವ್ರ ಆ್ಯಕ್ಷನ್ ನೋಡ್ತು ಅಂತಂದಾಗ. ಯಾವ ಕ್ಯಾಪ್ಟನ್ನು ಕೂಡ ಈ ಮಟ್ಟಿಗೆ ನೀನು ಫ್ರಸ್ಟ್ರೇಟ್ ಆಗಿಬಿಟ್ಟು ನಿನ್ನ ಮ್ಯಾಚ್ ಗೆಲ್ಲೋಕ್ಕಾಗಲ್ಲ ನೀನು. ಯಾವ ಕ್ಯಾಪ್ಟನ್ನು ಫ್ರಸ್ಟ್ರೇಟ್ ಆಗಿಬಿಟ್ಟು IPLನಾಗ ಗೆದ್ದವ್ರೆ ಯಾವ ಕ್ಯಾಪ್ಟನ್ನು ಇಲ್ಲ. ಕಾಮ್ ಕೂಲಾಗಿ ಹ್ಯಾಂಡ್ಲ್ ಮಾಡೋವಂಥವ್ರೇ. ಇನ್ಫ್ಯಾಕ್ಟ್ ರಿಯಾನ್ ಪರಾಗ್ ಅವ್ರನ್ನ ಮೆಚ್ಕೊತೀನಿ ನಾನು ಆ ಮ್ಯಾಟ್ರಲ್ಲಿ. ಯಾವುದೇ ಮ್ಯಾಚ್ ಗಿರ್ಚಾಡಿ ಕೂಗಾಡಿ ಎಲ್ಲ ರಂಪಾಟ ಏನೂ ಮಾಡಿಲ್ಲ. ಸೊ ಇವ್ರೇನಲ್ಲಿ ಬಂದ್ಬಿಟ್ಟು ಅಲ್ಲಿ ಮಾಡೋದಲ್ಲಿ ಟೆಂಪರ್ಮೆಂಟ್ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ ಗುರು. ಈ ಥರ ಟೆಂಪರ್ಮೆಂಟಿಗೆ ಕ್ಯಾಪ್ಟನ್ಸಿ ಎಲ್ಲ ಕೊಟ್ಬಿಡ್ತು ಅಂದರೆ ಅಷ್ಟೇ ಮುಗೀತು ಕತೆ ಅಲ್ಲಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಯಾವ ಕ್ಯಾಪ್ಟನ್ನು ಕೂಡ ಈ ಥರ ಮಾಡೋದಿಲ್ಲ. ಇವ್ರನ್ನ ನೋಡಿದ್ದು ನಾನು ಈ IPLಲ್ಲಿ ಬರೋದು ಪ್ಲೇಯರ್ಗೆ ಬೈತಾ ಇರೋಂಥದ್ದು. ಮುಖಾನ ಒಂಥರ ವರ್ಷಾಗಿ ಇಟ್ಕೊಂಡು. KL ರಾಹುಲ್ ಒಂದು 75 ರನ್ ಹೊಡೆದಿದ್ದಾರೆ. ನಾನು ಅನ್ಕೊಂಡಿದ್ದೆ ಫಿನಿಶ್ ಮಾಡ್ತಾರೆ, ಸೆಂಚುರಿ ಹೊಡೆದ್ಬಿಟ್ಟು ಅಂತ ಅನ್ಕೊಂಡಿದ್ದೆ. ಆರೆಂಜ್ ಕ್ಯಾಪ್ನ ಹೋಲ್ಡರ್ ಬೇರೆ ಆಗಿದ್ದಾರೆ ಇವಾಗ. 400+ ರನ್ಸ್ನ ಹೊಡೆದು ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ. ಸೊ ಸಗದಾಗಿ ಪರ್ಫಾರ್ಮ್ ಮಾಡಿದಿರಂಥ KL ರಾಹುಲ್ ಕೂಡ ಒಂಥರ ಬ್ಯಾಟ್ನ ಎಸ್ಬಿಟ್ಟು ಔಟ್ ಆಗಿದ್ದು. ವಿಕೆಟ್ನ ಅವ್ರು ಕೈ ಚೆಲ್ಲಿದ್ರು ಅಂತಲೇ ಹೇಳಬೇಕು. ಫಿನಿಶ್ ಮಾಡಿರ್ಬೋದಾಗಿತ್ತು, ಪ್ರಯತ್ನ ಪಡೀತು ಅಂದರೆ. ಬಟ್ ಅಟ್ಯಾಕ್ ಮಾಡೋಕೆ ಹೋಗ್ಬಿಟ್ಟೆ ಅಗೇನು ಔಟ್ ಆಗಿರೋದೇನು, ಅಲ್ಲೇನು ಕೆಳಗಡೆ ಆಡ್ಬಿಟ್ಟೇನು ಹೊಡೆದ್ಬಿಟ್ಟೇನು ಔಟ್ ಆಗೋಕ್ಕೆ ಹೋಗಿಲ್ಲ. ಬಟ್ ನಿತೀಶ್ ರಾಣಾ ಜೊತೆಗೆ ಯಾವ ಥರ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ ಇವ್ರು. ನಿಸಾಂಕ ಅವ್ರು ಬೇಗ ಔಟ್ ಆದ್ರೂ ಕೂಡ ನಿತೀಶ್ ರಾಣಾ ಸಖತ್ತಾಗಿ ಆಡ್ತಾರೆ. 1 ಓವರ್ ಎಸ್ಪೆಷಲಿ ಸಖತ್ತಾಗಿ. ಜಡೇಜಾಗೆ 18 ಓವರ್ 18 ರನ್ ಹೊಡೆದ್ಬಿಡ್ತಾರೆ. ಅಲ್ಲೇ ಒಂದು ಸ್ವಲ್ಪ ಪ್ರೆಷರ್ ಈಸ್ ಔಟ್ ಆಗಿದ್ದು ಇವ್ರಿಗೆ. ಪ್ರೆಷರ್ ಅನ್ನೋದು ಕಮ್ಮಿ ಆಗೋಗ್ಬಿಡ್ತು. ಪ್ರೆಷರ್ ಬಿಲ್ಡ್ ಆಗಿತ್ತು. ಜಡೇಜಾ ಅವ್ರಿಗೆ 18 ರನ್ ಬರ್ತಂಗೆ ಪ್ರೆಷರ್ ಸ್ವಲ್ಪ ಕಮ್ಮಿ ಆಗೋಗ್ಬಿಡ್ತು. ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸ್ವಲ್ಪ ಡಾಟ್ ಬಾಲ್ ಆಗಿತ್ತಲ್ಲಿ, ಹಂಗೇನೆ ಪ್ರೆಷರ್ ಈಸ್ ಔಟ್ ಮಾಡ್ತಾರೆ. 33 ರನ್ ಹೊಡೆದಿದ್ದಾರೆ. ಇವತ್ತು ಯಾರು ಆಡಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ, ಎಲ್ಲರೂ ಬ್ಯಾಟಿಂಗ್ನ ಮಸ್ತಾಗಿ ಆಡಿದ್ದಾರೆ.
ಸಖತ್ತಾಗಿ ಆಡಿದ್ದಾರೆ. ಹೌದು, ಇಲ್ಲಿ ಓಪನರ್ಸ್ನ ಬಿಡ್ತು ಅಂದರೆ ಇವರು ಕೂಡ ಮಸ್ತಾಗಿ ಆಡಿದ್ರು. ರಾಜಸ್ಥಾನ್ ರಾಯಲ್ಸ್ ಅವರು ಓಪನರ್ ಇಬ್ಬರು ಅಷ್ಟೇ ಫೇಲ್ ಆಗಿದ್ದು. ಇನ್ನು ಮಿಕ್ಕಂಥವ್ರಿಗೆಲ್ಲ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವರಲ್ಲಿ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಗೆಲುವಲ್ಲಿ ಎಲ್ಲರೂ ಕೂಡ ನಿತೀಶ್ ರಾಣಾ ಆಗಿರಲಿ, KL ರಾಹುಲ್ ಆಗಿರಲಿ, ನಿಸಾಂಕ ಆಗಿರಲಿ, ಜೊತೆಗೆ ಲಾಸ್ಟಲ್ಲಿ ಬಂದು ಫಿನಿಶ್ ಮಾಡೋಂಥ ಅಶುತೋಷ್ ಶರ್ಮಾ ಆಗಿರಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವತ್ತು ಮಿಲ್ಲರ್ ಅವರು ಹಿಂದೆಗಡೆ ಕೂತ್ಕೊಂಡಿರ್ಬೋದು, ಏನೋ ಸ್ವಲ್ಪ ನಿಗಲಿಂದ ಕೂತ್ಕೊಂಡಿರುವಂಥ ಕಾಣಿಸುತ್ತೆ. ಬಟ್ ಆದರೂ ಮ್ಯಾಚ್ನ ಸಖತ್ತಾಗಿ ಫಿನಿಶ್ ಮಾಡಿದ್ದು ಅಶುತೋಷ್ ಶರ್ಮಾ ಜೊತೆಗೆ ಸ್ಟಪ್ಸು. ನಿಮಗೆ ಅನಿಸ್ತಪ್ಪ ಇವತ್ತಿನ ಮ್ಯಾಚ್ನ RR ಅವರು ಸೋಲೋದಕ್ಕೆ ಮೇನ್ ರೀಸನ್ ಏನಿರ್ಬೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದೇ ಹೇಳಿದ್ನಲ್ಲ ನಾನು, ಆರ್ಚರ್ ಅವರು ಆ ಒಂದು ಓವರ್ ಹಾಕಬೇಕಾಗಿತ್ತು ಬೌಲಿಂಗ್ನ ಅಂತ, 18ನೇ ಓವರು ಆರ್ಚರ್ ಹಾಕಬೇಕಾಗಿತ್ತು ಅಂತ. ಜೊತೆಗೆ ಯಶಸ್ವಿ ಜೈಸ್ವಾಲ್ ಅವರ ಒಂದು ಫ್ರಸ್ಟ್ರೇಷನ್ ಏನಿತ್ತು, ಸೊ ಅದು ಕೂಡ ಒಂದು ರೀಸನ್ ಆಗಿರ್ಬೋದು ಮ್ಯಾಚ್ನ ಸೋಲೋದಕ್ಕೆ. ಕಾಮಾಗಿ ಹ್ಯಾಂಡಲ್ ಮಾಡೋದಕ್ಕೆ ಬರಲಿಲ್ಲ ಆ ಒಂದು ಡೆತ್ ಓವರ್ಸಲ್ಲಿ. ಸೊ ಹ್ಯಾಂಡಲ್ ಮಾಡಿದ್ದು ಎಷ್ಟು ನೋಡಿದ್ದೀವಿ ಗುರು, ಹ್ಯಾಂಡಲ್ ಹೆಂಗೆ ಬೇಕೋ ಹ್ಯಾಂಡಲ್ ಮಾಡ್ತಾರೆ. ಓಡಿಸ್ಕೊಂಡು ಬಿಡಿ, ಸೋಲಿ ಬಿಡಿ. ಇವರು ಕಿರ್ಚಾಡ್ಕೊಂಡು ಕೂಗಾಡ ಅಂಥದ್ದು ಏನು ಅಂತ ನಂಗೆ ಅರ್ಥ ಆಗಿಲ್ಲ, ಸಿಲಿ ಆಗಿತ್ತು ಅದು ಒಂಥರ. ಸೊ ನಿಮಗೆ ಅನಿಸ್ತು ಕಾಮೆಂಟ್ ಸೆಕ್ಷನ್ ಹಾಕಿ ಈ ಮ್ಯಾಚು. ಮತ್ತೆ ಸಿಗುವ.